ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ನಾನು ಜ್ಯೋತಿ ಗಣೇಶ್. ಬಹು ನಿರೀಕ್ಷಿತವಾದ ಕನ್ನಡ ಸಾಹಿತ್ಯದ ಸಿಂಹಾವಲೋಕನ ತರಗತಿಗಳು ಬರುವ ಸೆಪ್ಟೆಂಬರ್ 4ರಿಂದ ಆರಂಭಗೊಳ್ಳಲಿವೆ. ಸಿಂಹಾವಲೋಕನ ಅನ್ನುವ ಪದವನ್ನು ನೀವು ರಂದನ ಗದ್ದಾಯುಧದಲ್ಲಿ ಕೇಳಿರ್ತೀರಿ. ಅದನ್ನ ಹೆಚ್ಚು ವಿವರಿಸಕ್ಕೆ ಹೋಗುದಿಲ್ಲ. ನಮ್ಮ ತರಗತಿಗಳ ಬಗ್ಗೆ ಹೇಳೋದಾದ್ರೆ, ಈ ಸಿಂಹಾವಲೋಕನ ತರಗತಿಗಳು ಕನ್ನಡ ಸಾಹಿತ್ಯದ ಸಮಗ್ರವಾದ ಪಠ್ಯಕ್ರಮದ ಪುನರ್ಮನನ ತರಗತಿಗಳಾಗಿರ್ತವೆ. ಅಂದರೆ ರಿವಿಷನ್ ಕ್ಲಾಸಸ್. ಇದು ಪೂರ್ವ ಪರೀಕ್ಷೆಯ ಪ್ರಶ್ನೆಗಳ ಆಧಾರಿತವಾದ ಪುನರ್ಮನನ ತರಗತಿಗಳಾಗಿರ್ತವೆ. ಇದರ ವಿಶೇಷತೆಗಳೇನು ಅಂತ ಹೇಳಿದ್ರೆ, 25ರಿಂದ 30 ತರಗತಿಗಳೊಳಗಾಗಿ ಸಂಪೂರ್ಣವಾದ ಕನ್ನಡ ಪಠ್ಯಕ್ರಮದ ಪ್ರಶ್ನೆಗಳನ್ನ ಚರ್ಚೆ ಮಾಡಲಾಗುತ್ತೆ. ಅದರ ಜೊತೆಗೆ ನಿಮ್ಮ ಉತ್ತರ ಬರವಣಿಗೆಯ ಕೌಶಲ್ಯವನ್ನ ವೃದ್ಧಿ ಮಾಡಿಕೊಳ್ಳಲು ಈ ತರಗತಿಗಳು ನಿಮಗೆ ಸಹಕಾರಿಯಾಗ್ತವೆ. ಈ ಪ್ರಿಲಿಮ್ಸ್ ಆದ ನಂತರ ಈ ಡಿಸೆಂಬರ್ ಒಳಗಿನ ಈ ಕಾಲಾವಧಿ ಏನಿದೆ, ಇದು ಮುಖ್ಯ ಪರೀಕ್ಷೆಗೆ ತಯಾರು ಮಾಡಿಕೊಳ್ಳೋದಕ್ಕೆ ಅತ್ಯಂತ ಸೂಕ್ತವಾದಂತಹ ಸಮಯ. ಈ ಕಾಲಾವಧಿಯನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಸದುಪಯೋಗ ಪಡಿಸಿಕೊಳ್ಳೋದಕ್ಕೆ ಈ ಸಿಂಹಾವಲೋಕನ ತರಗತಿಗಳು ನಿಮಗೆ ನೆರವಾಗ್ತವೆ. ಕನ್ನಡ ಸಾಹಿತ್ಯ ಪಠ್ಯಕ್ರಮ ತುಂಬಾ ವಿಸ್ತಾರವಾಗಿದೆ, ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ ಅನ್ನುವ ತೊಂದರೆ ಅಥವಾ ಈ ರೀತಿಯಾಗಿ ನಿಮ್ಮ ತಯಾರಿಯನ್ನ ಮತ್ತಷ್ಟು ಕ್ಲಿಷ್ಟ ಮಾಡಿಕೊಳ್ಳುವಂತಹ ಅಭ್ಯರ್ಥಿಗಳಿಗೆ ಈ ಸಿಂಹಾವಲೋಕನ ತರಗತಿಗಳು ಸೂಕ್ತವಾಗಲಿವೆ ಎನ್ನುವುದು ನನ್ನ ಅಭಿಪ್ರಾಯ. ನೆನ್ಪಿಟ್ಕೊಳ್ಳಿ, ಸೆಪ್ಟೆಂಬರ್ 4ರಿಂದ ತರಗತಿಗಳು ಆರಂಭವಾಗ್ತವೆ. ಇನ್ನೊಂದು ಬಹುಮುಖ್ಯವಾದ ವಿಚಾರ, ಈ ತರಗತಿಗಳು ಈಗಾಗಲೇ ಕನ್ನಡ ಸಾಹಿತ್ಯವನ್ನ ಒಮ್ಮೆಯಾದರೂ ಅಭ್ಯಾಸ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯವಾಗ್ತವೆ. ಕನ್ನಡ ಸಾಹಿತ್ಯವನ್ನು ಓದೇ ಇಲ್ಲ, ಯಾವುದೇ ತರಗತಿಗಳನ್ನ ಕೇಳೇ ಇಲ್ಲ, ಯಾವ ಪುಸ್ತಕವನ್ನು ಓದಿಲ್ಲ, ಯಾವ ಉತ್ತರವನ್ನು ಬರೆದಿಲ್ಲ ಅನ್ನುವಂಥ ವಿದ್ಯಾರ್ಥಿಗಳಿಗೆ ಈ ತರಗತಿಗಳು ಅನ್ವಯವಾಗುವುದಿಲ್ಲ. ನಂತರ ಈ ತರಗತಿಗಳ ವೇಳಾಪಟ್ಟಿ ಏನು, ಆ ನಂತರ ಈ ತರಗತಿಗಳಿಗೆ ಶುಲ್ಕ ಏನು, ಅದನ್ನು ತಿಳ್ಕೊಳ್ಬೇಕಾದ್ರೆ ಕೆಳಗಡೆ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಈ ತರಗತಿಗಳಿಗೆ ನೋಂದಾಯಿಸಿಕೊಳ್ಳೋದಕ್ಕೆ ಲಿಂಕ್ ಇದೆ. ಅದರಲ್ಲಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ತರಗತಿಗಳಲ್ಲಿ ಸಿಗೋಣ. ಧನ್ಯವಾದಗಳು.